ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇಂದು ದಿನಾಂಕ ಡಿಸೆಂಬರ್ 13, 2025 ನಡೆದಂತಹ ನವೋದಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಭಾಗ 1ಕ್ಕೆ ಸಂಬಂಧಪಟ್ಟ ಹಾಗೆ ವಿಭಾಗ 1ರಲ್ಲಿ ಇಲ್ಲಿ 4 ಆಪ್ಷನ್ಸ್ಗಳು ಕೊಡಲಾಗಿದೆ. ಇಲ್ಲಿ ಮೊದಲನೇ ಆಪ್ಷನ್ ನೋಡ್ಬೋದು, ಇದು 4 ಉತ್ತರಗಳಲ್ಲಿ ಯಾವುದು ಒಂದು ಆಕೃತಿ ಬೇರೆ ಇದೆ ಅಂತ ನೋಡ್ತಾ ಹೋದಾಗ 1ನೇ ಆಪ್ಷನ್ ಡಿ ಆಗುತ್ತದೆ. ಇನ್ನು 2ನೇದು ನೋಡ್ಬೋದು, 2ನೇದು ಡಿ ಆಗುತ್ತದೆ. ಇನ್ನು 3ನೇ ಆಪ್ಷನ್ ನೋಡಿದಾಗ 3ನೇದು ಸಿ ಆಪ್ಷನ್ ಆಗುತ್ತದೆ. ಇನ್ನು 4ನೇದಾಗಿ ನೋಡ್ಬೋದು, 4ನೇದು ಕೂಡ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಅದೇ ರೀತಿಯಾಗಿ ಭಾಗ 2ರಲ್ಲಿ ಸಂಬಂಧಪಟ್ಟ ಹಾಗೆ ಇಲ್ಲಿ ಇದೇ ಸೇಮ್ ಆಗಿರುವಂಥ ಆಕೃತಿ ಯಾವುದಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಇಲ್ಲಿ ಸಿ ಆಗುತ್ತದೆ. ಇನ್ನು ನೆಕ್ಸ್ಟು 6ನೇ ಪ್ರಶ್ನೆ ನೋಡ್ಬೋದು, 6ನೇ ಪ್ರಶ್ನೆಯಲ್ಲಿ ಅದು ಕೂಡ ಬಿ ಆಪ್ಷನ್ ಆಗುತ್ತದೆ. ಇನ್ನು 7ನೇ ಪ್ರಶ್ನೆ ನೋಡ್ತಾ ಹೋಗಿ 7ನೇದು ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು 8ನೇ ಪ್ರಶ್ನೆ ನೋಡ್ತಾ ಹೋಗಿ 8ನೇದು ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ 9ನೇ ಪ್ರಶ್ನೆ ನೋಡ್ಬೋದು, 9ನೇ ಪ್ರಶ್ನೆ ಬಿ ಆಪ್ಷನ್ ಆಗುತ್ತದೆ. ಇನ್ನು 10ನೇ ಪ್ರಶ್ನೆ ನೋಡಿ, 10ನೇ ಪ್ರಶ್ನೆಯಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು 11ನೇ ಪ್ರಶ್ನೆ ನೋಡ್ತಾ ಹೋಗಿ 11ನೇ ಪ್ರಶ್ನೆ ಡಿ ಆಗುತ್ತದೆ. ಇನ್ನು 12ನೇ ಪ್ರಶ್ನೆ ನೋಡ್ತಾ ಹೋಗಿ 12ನೇ ಪ್ರಶ್ನೆ ಕೂಡ ಡಿ ಆಗುತ್ತದೆ. ಇನ್ನು ನೆಕ್ಸ್ಟು ಮಾದರಿ 4ಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡ್ಬೋದು, 4ನೇದಕ್ಕೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. 13ನೇ ಪ್ರಶ್ನೆಗೆ ಬಿ ಆಪ್ಷನ್ ಆಗುತ್ತದೆ. ಇನ್ನು 14ನೇ ಪ್ರಶ್ನೆ ಸಿ ಆಪ್ಷನ್ ಆಗುತ್ತದೆ. ಇನ್ನು 15ನೇ ಪ್ರಶ್ನೆ ನೋಡ್ಬೋದು, 15ನೇ ಪ್ರಶ್ನೆ ಕೂಡ ಸಿ ಆಗುತ್ತದೆ. ಇನ್ನು 16ನೇ ಪ್ರಶ್ನೆ ಡಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ನೋಡ್ತಾ ಹೋಗಿ 17ನೇ ಪ್ರಶ್ನೆ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು 18ನೇ ಪ್ರಶ್ನೆ ನೋಡ್ತಾ ಹೋಗಿ 18ನೇ ಪ್ರಶ್ನೆ ಡಿ ಆಗುತ್ತದೆ. ನೋಡ್ಬೋದು, ಇದು ಡಿ ಆಗುತ್ತದೆ, ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು 19ನೇ ಪ್ರಶ್ನೆ ನೋಡ್ತಾ ಹೋಗಿ 19ನೇ ಪ್ರಶ್ನೆ ಸಿ ಆಗುತ್ತದೆ. ಇನ್ನು 20ನೇ ಪ್ರಶ್ನೆ ನೋಡ್ತಾ ಹೋದಾಗ ಅದು ಎ ಆಪ್ಷನ್ ಆಗುತ್ತದೆ. ಇನ್ನು 21ನೇ ಪ್ರಶ್ನೆ ನೋಡ್ತಾ ಹೋಗಿ ಎ ಆಗುತ್ತದೆ. 22ನೇ ಪ್ರಶ್ನೆ ಬಿ, ಅದೇ ರೀತಿಯಾಗಿ 23ನೇ ಪ್ರಶ್ನೆ ಬಿ, ನೆಕ್ಸ್ಟು 24ನೇ ಪ್ರಶ್ನೆ ಬಿ ಆಗುತ್ತದೆ. ನೆಕ್ಸ್ಟ್ ನೋಡೋಣ ಈಗ. ಇನ್ನು 25ನೇ ಪ್ರಶ್ನೆ ನೋಡ್ಬೋದು, 25ನೇ ಪ್ರಶ್ನೆ ಎ ಆಗುತ್ತದೆ. 26ನೇ ಪ್ರಶ್ನೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ 27ನೇ ಪ್ರಶ್ನೆ ಬಿ ಆಗುತ್ತದೆ. 28ನೇ ಪ್ರಶ್ನೆ ನೋಡ್ಬೋದು, ಅದು ಡಿ ಆಪ್ಷನ್ ಆಗುತ್ತದೆ. ಇನ್ನು 29ನೇ ಪ್ರಶ್ನೆ ನೋಡ್ಬೋದು, 29ನೇ ಪ್ರಶ್ನೆ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಮತ್ತು ಇಲ್ಲಿ 30ನೇ ಪ್ರಶ್ನೆ ನೋಡ್ತಾ ಹೋಗಿ ಸಿ ಆಗುತ್ತದೆ. ಇಲ್ಲಿ 31ನೇ ಪ್ರಶ್ನೆ ಇದೆಯಲ್ಲ, ಅದು ಸಿ ಆಗುತ್ತದೆ. ಇನ್ನು 32ನೇ ಪ್ರಶ್ನೆ ನೋಡ್ತಾ ಹೋಗಿ ಡಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟು 33ನೇ ಪ್ರಶ್ನೆ ನೋಡೋಣ. ಇಲ್ಲಿ 33ನೇ ಪ್ರಶ್ನೆ ನೋಡ್ತಾ ಹೋಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 34ನೇದು ಇಲ್ಲಿ ಬಿ ಆಪ್ಷನ್, 35ನೇದು ಬಿ ಆಪ್ಷನ್ ಆಗುತ್ತದೆ. 36ನೇ ಪ್ರಶ್ನೆ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟು 37ನೇ ಪ್ರಶ್ನೆ ನೋಡ್ಬೋದು, ಇಲ್ಲಿ 37ನೇ ಪ್ರಶ್ನೆಯಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ 38ನೇ ಪ್ರಶ್ನೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು 39ನೇ ಪ್ರಶ್ನೆ ನೋಡ್ತಾ ಹೋಗಿ ಇಲ್ಲಿ ಕೂಡ ಬಿ ಆಗುತ್ತದೆ. ಇನ್ನು 40ನೇ ಪ್ರಶ್ನೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇವು ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳಾಗಿವೆ.